So here is the problem number 1. XYZ Company Limited. This has been asked in 2019 paper. Ishte simple ಆಗಿ problem ಬರೋದು. XYZ Company Limited has an estimated total tax liability of 1,50,000. So the total ಆಗಿ direct ಆಗಿ ಕೊಟ್ಬಿಟ್ಟಿದ್ದಾರೆ that 1,50,000 is their tax liability for the assessment year 18-19. So first you need to write what are the due dates for payment of advance tax. But first ಬರೀ dates ನ ಬರಿಬೇಕಂತೆ. Then what is the amount of advance tax to be paid on each due date? ಅಂದ್ರೆ ನೀವು ಬರೆದಿರುವಂತ ಡ್ಯೂ ಡೇಟ್ ಪ್ರಕಾರ ಅವನು ಎಷ್ಟು ಅಮೌಂಟ್ ನ ಕಟ್ತಾ ಹೋಗ್ಬೇಕು, that you need to calculate. So illay the solution. So first due dates for payment of advance taxes on or before 15th June, 15th September, 15th December and 15th March. As I told you in the format, adralli first 15% ashtu they need to pay by June 15th. So up to 15/6/2018, 15% of 1,50,000 should be paid off. So 1,50 into 15% is 22,500. So 15% is paid off now. Then up to 15/9/2018, 30% calculate ಮಾಡಿ. ಯಾಕೆಂತಂದ್ರೆ 30% calculate ಮಾಡಿದ್ರೆ ಹಳೆದು 15% ಪ್ಲಸ್ 30% ಅಂದ್ರೆ 45% ಪೇ ಆಗಿದೆ ಬೈ 15th 9. ಸೊ ಇದೇ ತರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. 45% ನ ಡೈರೆಕ್ಟ್ ಆಗಿ ಮಾಡಬೇಡಿ. ಫಸ್ಟ್ 15% ವಾಟ್ ಎವರ್ ದ ಅಮೌಂಟ್ ದೇ ಹ್ಯಾವ್ ಗಿವನ್ ಕ್ಯಾಲ್ಕುಲೇಟೆಡ್. ಅಗೇನ್ 30% ಕ್ಯಾಲ್ಕುಲೇಟ್ ಮಾಡಿ. ಸೊ 45,000 ಬರುತ್ತೆ. ಅಗೇನ್ 15/12 ಡಿಸೆಂಬರ್ ಅಷ್ಟೊತ್ತಿಗೆ ಅವರು 75% ಅಷ್ಟು ಪೇ ಆಗಿರ್ಬೇಕು. ಹಿಯರ್ ಸಿ 15% plus 30% is 45. 45 plus 30 is 75. ಸೊ ಈ ತರ ಸೆಗ್ರಿಗೇಟ್ ಮಾಡ್ತಾ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ಬೈ ಡಿಸೆಂಬರ್ 15th 45,000 ಅಂದ್ರೆ 75% ಅವರು ಪೇ ಮಾಡಿದ್ದಾರೆ. ದೆನ್ ಅಪ್ ಟು ಮಾರ್ಚ್ 15th ಲಾಸ್ಟ್ 75% ಪೇ ಮಾಡಿದ್ದಾರೆ ಅಂದ್ರೆ ದ ಲೆಫ್ಟ್ ಔಟ್ ಬ್ಯಾಲೆನ್ಸ್ ಇಸ್ 25%. ಸೊ 25% of 1,50,000 is 37,500. After you do all this calculation, ನೀವು ಟೋಟಲ್ ಮಾಡಿದಾಗ the total should be the tax liability total. ಎರಡೂನು ಸೇಮ್ ಆಗಿರ್ಬೇಕು. ಸೊ ಫಸ್ಟ್ 15% ಕ್ಯಾಲ್ಕುಲೇಟ್ ಮಾಡಿ ಅದು ಗಿವನ್ ಅಮೌಂಟ್, ದೆನ್ ಕ್ಯಾಲ್ಕುಲೇಟ್ 30%, ಅಗೇನ್ ಕ್ಯಾಲ್ಕುಲೇಟ್ 30%, ಅಗೇನ್ ಕ್ಯಾಲ್ಕುಲೇಟ್ 25%. ಸೊ ಬೈ ಜೂನ್ 15th 15% ಪೇ ಆಗಿದೆ. ಬೈ 9th September 15th 30%, that is 45. 15 plus 30, then 45 plus 30 is 75. 75 plus 25 is 100. So this is how you are supposed to calculate. Here is the second problem. The estimated taxable business income of Vijay Limited for the financial year is 18-19 is 6 lakh. Andre business inda bandiro income 6 lakh. Then taxable long term capital gain on 3/6/2018 is 3 lakh. Income from capital gain. Then calculate the advance tax installment assuming estimated TDS to be 25,000. ಸೊ ಎರಡು ಇನ್ಕಮ್ ಕೊಟ್ಟಿದ್ದಾರೆ, ಒಂದು TDS ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್. ಸೊ ಆಸ್ ಯೂಶುವಲ್ ಡ್ರಾ ದ ಫಾರ್ಮ್ಯಾಟ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಿಬಲ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 19-20, ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಏನ್ ಹೇಳಿದ್ವಿ ಫಾರ್ಮ್ಯಾಟ್ ಅಲ್ಲಿ, ಬಂದಿರೋಂತ 5 ಹೆಡ್ ಇನ್ಕಮ್ನ ಎಲ್ಲಾನು ಆಡ್ ಮಾಡಿ ಗ್ರಾಸ್ ಟೋಟಲ್ ಇನ್ಕಮ್ ವಿ ಆರ್ ಸಪೋಸ್ ಟು ಟೇಕ್. ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಹೇಗ್ ಬರುತ್ತೆ ಅಂದ್ರೆ ಬಿಸ್ನೆಸ್ ಇನ್ಕಮ್ ಪ್ಲಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡಕ್ಕೂ ಆಡ್ ಮಾಡಿ, ಎರಡನ್ನೂ ಆಡ್ ಮಾಡಿದ್ರೆ we will get gross total income as 9 lakh rupees. Then you are supposed to calculate tax payable. ಎಷ್ಟು ಟ್ಯಾಕ್ಸ್ ಪೇಯಬಲ್ ಆಗುತ್ತೆ ಅಂತ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ you know 20% is the tax rate. ಸೊ 3 lakh into 20% is 60,000 ಟ್ಯಾಕ್ಸ್ ಕಟ್ಟಬೇಕು. ದೆನ್ ಬ್ಯಾಲೆನ್ಸ್ 6 lakh, that is business income. business income 30% ಕಟ್ಟಬೇಕು. ಸೊ 6 lakh into 30% is 1,80,000. So 1,80,000 plus 60,000 is 2,40,000 is the tax liability. ಅದಕ್ಕೆ 4% education cess add ಮಾಡಿದ್ರೆ 9,600. So total tax liability is 2,49,600. But problem ಅಲ್ಲಿ they have mentioned that TDS they have already paid. ಸೊ ಅದನ್ನ ಡಿಡಕ್ಟ್ ಮಾಡಬೇಕು. ನೋಡ್ಕೊಳ್ಳಿ ಫಾರ್ಮ್ಯಾಟ್ ಅಲ್ಲಿ TDS ಸಹ ಡಿಡಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಇಸ್ 2,24,600. ಅರ್ಥ ಆಯ್ತಾ?
So this is how we are supposed to calculate advance tax payable. ಇದನ್ನ ಸ್ಮಾಲ್ ಪ್ರಾಬ್ಲಮ್ ಇದು. ಈ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಏನ್ ಆನ್ಸರ್ ಬಂದಿದೆಯೋ ಅದನ್ನ 4 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡೋದಕ್ಕೆ 14 ಮಾರ್ಕ್ಸ್ಗೆ ಕಂಟಿನ್ಯೂಸ್ ವರ್ಷನ್ ಇರುತ್ತೆ. ಸೊ ಇಲ್ಲಿ ಜಸ್ಟ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್. ಅಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ನು ಕಂಡಿಡಿದು ದೆನ್ 4 ಇನ್ಸ್ಟಾಲ್ಮೆಂಟ್ಸ್ನು ಕಂಡಿಡಿಯೋಕ್ಕೆ ಕೊಡ್ತಾರೆ. ಬಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಬಂದಿರೋ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ದಟ್ ಇಸ್ 2,24,600 ನ ಅಲ್ಲಿ 1,50,000 ಅಂತ ಒಂದು ಚಿಕ್ಕ ಪ್ರಾಬ್ಲಮ್ ಕೊಟ್ಟಿದ್ರು. ಇಲ್ಲಿ ಮೊದಲ 2,24,600 ಹೇಗ್ ಬರುತ್ತೆ ಅಂತ ಮಾಡಿ ದೆನ್ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ 4 ಇನ್ಸ್ಟಾಲ್ಮೆಂಟ್ಸ್. ಬಟ್ ಇಲ್ಲಿ ಕೇಳಿಲ್ಲ 4 ಇನ್ಸ್ಟಾಲ್ಮೆಂಟ್ಸ್ ಮಾಡಿ ಅಂತ. ಸೊ ವಿ ಆರ್ ಲೀವಿಂಗ್ ಆಸ್ ಇಟ್ ಇಸ್. ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಫಸ್ಟು ಎಲ್ಲ ಬಿಸ್ನೆಸ್ ಇನ್ಕಮ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನೇನು ಇನ್ಕಮ್ ಇದೆಯೋ ಎಲ್ಲ ತಗೊಂಡು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನಾರ್ಮ್ಸ್, ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 20%, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 10%. ಐ ಥಿಂಕ್ ಯು ಆಲ್ ನೋ ಇಟ್. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಎಜುಕೇಶನ್ ಸೆಸ್ನ ಆ್ಯಡ್ ಮಾಡಿ ದೆನ್ ಲೆಸ್ ಟಿ ಡಿ ಎಸ್, ಯಾವಾಗಲೂ ಅಷ್ಟೇ ಟಿ ಡಿ ಎಸ್ ಲೆಸ್ ಮಾಡಿ ಅದಾದಮೇಲೆ ಬರೋಂಥ ಅಮೌಂಟ್ನ ನಾವು ವಿ ಕಾಲ್ ಇಟ್ ಆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್. ಸಾರಿ, ಹಿಯರ್ ದೇ ಹ್ಯಾವ್ ಆಲ್ಸೋ ಆಸ್ಕ್ಡ್ ಟ್ಯಾಕ್ಸ್ ಲಯಬಿಲಿಟಿ. ಇಲ್ಲಿ ಮಾಡಿದ್ದಾರೆ ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ. ಐ ಫಾರ್ಗಾಟ್ ಟು ಟೆಲ್ ಯು. So 4 installments again, 15% of 2,24,600, 30%, 30%, 25% ತಗೊಳ್ಳಿ. So the total when you calculate all the amount, it should be 2,24,600 only. So check out, this is a different problem wherein tax liability is exceeding ಮಿನಿಮಮ್ ಲಿಮಿಟ್ ಅಂದರೆ 2,50,000 ಗಿಂತ ಜಾಸ್ತಿ ಬರುತ್ತಿಲ್ಲ. ಅವಾಗ ಹೇಗೆ ಮಾಡಬೇಕು ಅಂತ. ದೇ ಹ್ಯಾವ್ ಗಿವನ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 75,000 ಮತ್ತೆ ಪ್ರೊಫೆಷನ್ ಇಂದ 7,07,500 ಬಂದಿದೆ. ದೆನ್ ದೇ ಹ್ಯಾವ್ ಗಿವನ್ ಡಿವಿಡೆಂಡ್ ಬಟ್ ಇಟ್ ಇಸ್ ಎಕ್ಸೆಂಪ್ಟೆಡ್, ವಿ ಆರ್ ನಾಟ್ ಸಪೋಸ್ ಟು ಟೇಕ್ ಹಿಯರ್. ಸೊ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್ is 7,82,500. So no deduction as such. So the total comes to 7,82,500. ಒಂದು ವರ್ಷಕ್ಕೆ ಒಬ್ಬ ಅಸಸಿಗೆ 7,82,500 ರೂಪಾಯಿ ಇನ್ಕಮ್ ಬಂದಿದೆ. ಸೊ ಅದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂದ್ರೆ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್. ಸೊ ಅಪ್ ಟು 2,50,000 ಯಾವಾಗಲೂ ನಿಲ್ಲಿರುತ್ತೆ. ದಟ್ ಯು ನೋ ರೈಟ್. ಸ್ಲ್ಯಾಬ್ಸ್ ಪ್ರಕಾರ 2,50,000 ವರೆಗೂ ನಿಲ್ಲಿರುತ್ತೆ. ಸೊ ಅಪ್ ಟು 2,50,000 ಇಟ್ ಇಸ್ ನಿಲ್. ಸೊ 7,82,500 ಅಲ್ಲಿ 2,50,000 ಹೋದ್ರೆ up to 5 lakh it is 10%. So 2,50,000 to 5 lakh ಅಂದ್ರೆ that is 2,50,000 amount. So 2,50,000 into 10%, 25,000. So now 2,50,000 ನಾವು ಬಿಟ್ಟಿದ್ದೀವಿ ಮತ್ತೆ 2,50,000ಗೆ 10% ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ದೆನ್ 7,82,500 ಅಲ್ಲಿ 5 lakh ಹೋದ್ರೆ the left out balance is 2,82,500. So ಆ 2,52,500ಗೆ we calculate at 20%. So that is 2,82,500 into 20% ಮಾಡಿದ್ರೆ 56,500 ಬರುತ್ತೆ. ಸೊ ಅದಕ್ಕೆ ಎಜುಕೇಶನ್ ಸೆಸ್ 4% ಆ್ಯಡ್ ಮಾಡಿ the total liability comes to 84,760. ಸೊ ಇದೆಲ್ಲ ಟ್ಯಾಕ್ಸ್ ಲಯಬಿಲಿಟಿ ಬಂದ ಮೇಲೆ ಯು ಸಪೋಸ್ ಟು ಕ್ಯಾಲ್ಕುಲೇಟ್ ಇನ್ ದ 4 ಅಡ್ವಾನ್ಸ್ಮೆಂಟ್ಸ್, ದಟ್ ಈಸ್ ದ ಇನ್ಸ್ಟಾಲ್ಮೆಂಟ್ಸ್. ಸೊ ಅದೇ ಥರ 15%, 30, 30, 25 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಐ ಥಿಂಕ್ ಯು ಮೈಟ್ ಬಿ ಸ್ಲೈಟ್ ಕನ್ಫ್ಯೂಸ್ಡ್ ವಿತ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ 2,50,000 ವರೆಗೂ ಇಟ್ ಇಸ್ ನಿಲ್. 2,50,000 to 5 lakh, 2,50,000 ಇಂದ 5 lakh ಅಮೌಂಟ್ ಏನಿರುತ್ತೋ ಅದಕ್ಕೆ ಯಾವಾಗಲೂ 10% ಚಾರ್ಜ್ ಮಾಡ್ತೀವಿ. ದೆನ್ 5 lakh to 10 lakh ಇಟ್ ಇಸ್ 20. ಮೋರ್ ದ್ಯಾನ್ 10 lakh ಇದ್ರೆ ಅದಕ್ಕೆ 30% ಟ್ಯಾಕ್ಸ್ ಪೇ ಮಾಡ್ತಾ ಹೋಗಬೇಕು. ಇಲ್ಲಿ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ 7,82,500 ಅಂದ್ರೆ ಮೋರ್ ದ್ಯಾನ್ 2,50,000 ಇರೋದ್ರಿಂದ ವಿ ಹ್ಯಾವ್ ಟು ಡೂ ದ ಫಾಲೋಯಿಂಗ್ ಕ್ಯಾಲ್ಕುಲೇಷನ್. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಯಾಕೆ ಮ್ಯಾಮ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಎಕ್ಸೀಡಿಂಗ್ 2,50,000. ಹೋಪ್ ಯು ಅಂಡರ್ಸ್ಟುಡ್. ಸೊ ಅದೇ ತರ ಇಲ್ಲಿ ಮಾಡಿದಾಗ 2,50,000 ವರೆಗೂ ನಿಲ್ ತಗೊಳ್ತೀವಿ. 2,50,000 ನಿಲ್ ತಗೊಂಡ್ಮೇಲೆ ಮಿಕ್ಕಿದ್ದು 2,50,000 to 5 lakh 10% ಮಾಡ್ತೀರಾ, ದಟ್ ಇಸ್ 25,000. ದೆನ್ ಮಿಕ್ಕಿರೋ ಅಮೌಂಟ್ಗೆ 20% ಹೋಗುತ್ತೆ. 2,82,500 into 20%. ಸೊ ಇದೆಲ್ಲ ಮಾಡಿ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಸ್ ಯೂಶುವಲ್ ಯು ಹ್ಯಾವ್ ಟು ಪ್ರೊಸೀಡ್ ವಿತ್. So here is the problem number 4. ಇದರಲ್ಲಿ the following are the particulars of estimated income of Mr. Poddar for the assessment year 1920. Income from salary is 3 lakh. House property is 90,000. Then income from interest on government securities is 1,03,000. Winning from lotteries gross is 40,000.
So calculate the amount of advance tax payable by him in various installments, and tax of rupees 12,000 has been deducted at source. That means TDS out of lottery income and 5,000 from salary income. So total TDS paid is 12,000 plus 5,000, and he has deposited 10,000 in public provident fund. So it should be deducted under section 80C. So check out the solution. Estimated total income calculate ಮಾಡಬೇಕು. So first we need to take down all the income. So income from salary is 3 lakh. House property 90,000 minus 30% of 90,000. If you remember previous semester ಅಲ್ಲಿ house rent calculation ಗೆ less standard deduction of 30% ಅಂತ ಮಾಡ್ತಾ ಇದ್ವಿ. So that we have given here 30% of 90,000. Then interest on government securities as it is, take the amount. Then winning of lottery gross ಕೊಟ್ಟಿದ್ದಾರೆ. net ಕೊಟ್ಟಿದ್ರೆ we would have done for gross amount, but gross ಕೊಟ್ಟಿರೋದ್ರಿಂದ direct ಆಗಿ 40,000. Then they have said 10,000 PF ಗೆ ಹಾಕಿದ್ದಾರೆ ಅಂತ. So less deduction under section 80C ಅಲ್ಲಿ PF deductions ಬರುತ್ತೆ. So 10,000. Next total income is 4,96,000. So as it crosses 2,50,000, again we have to calculate it. ಇದು ಏನಂತಾರೆ, income from other sources to tax na calculate ಮಾಡಬೇಕು. So how much it is? Tax on 40,000 at 30%. What is this 40,000? So 40,000 it is nothing but income from other sources. ಯಾವಾಗಲೂ ಲಾಟ್ರಿಗೆ ನಾವು 30% ಹಂಗೇನೆ ತಗೊಳ್ಬೇಕು. So 40,000 into 30%. So rest tax on other income is 4,56,000 other income ಬರುತ್ತೆ. ಅದರಲ್ಲಿ 2,50,000 nil ಬರುತ್ತೆ. Again 2,50,000 to 5 lakh is 10%. So left out amount ಮೇಲೆ 10% ಮಾಡಿದ್ರೆ it is 20,600. You do the calculation. Doubt idre ಕೇಳಿ. So 4,56,000 ಅಲ್ಲಿ 2,50,000 ಹೋದ್ರೆ 2,06,000 ಉಳ್ಕೊಳ್ಳುತ್ತೆ. So ಅದಕ್ಕೆ 10% ಅಂದ್ರೆ 20,600 ಆಗುತ್ತೆ. So the total tax payable is 32,600. For this we are supposed to add education cess. Education cess add ಮಾಡಿದ್ಮೇಲೆ we are supposed to deduct TDS. The total TDS payable in this particular problem is 17,000. So if you deduct, the advance tax payable is 16,304. So ಇದನ್ನ 4 installments ಅಲ್ಲಿ divide ಮಾಡಿದ್ರೆ as it is 15, 30, 30 and 25. So the amount comes to 84,760.